ಅದ್ಭುತ ವೈವಿಧ್ಯತೆ ಮತ್ತು ಜೀವಂತ ಪ್ರಪಂಚದ ಜಾತಿಗಳ ನಡುವಿನ ಹೋಲಿಕೆಯನ್ನ ಗಮನಿಸ್ತೇವೆ. ಪೀಳಿಗೆಗಳು ಮತ್ತು ಜಾತಿಗಳನ್ನ ಮುಂದುವರಿಸಲು ಸಂತತಿಯನ್ನ ಉತ್ಪಾದಿಸುವ ಜೀವನ ಪ್ರಕ್ರಿಯೆಗಳಲ್ಲಿ ಸಂತಾನೋತ್ಪತ್ತಿ ಒಂದು ಎಂದು ನಮಗೆ ತಿಳಿದಿದೆ. ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ತಮ್ಮ ಪೋಷಕರೊಂದಿಗೆ ಹೋಲಿಕೆಗಳ ಹೊರತಾಗಿಯೂ ಕೆಲವು ಹೊಸ ಗುಣಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ಕಾರಣವಾಗುತ್ತೆ. ನಾನು ಪುಷ್ಪಾ ಮುರುಗೇಶ್ ಕುಳೇದ್. 10ನೇ ತರಗತಿಯ ಜೀವಶಾಸ್ತ್ರದ ಆನುವಂಶಿಕತೆ ಮತ್ತು ವಿಕಸನದ ಪಾಠದಿಂದ ಮತ್ತೊಂದು ಪ್ರಮುಖ ಮತ್ತು ಆಸಕ್ತಿದಾಯಕ ವಿಷಯ ಬದಲಾವಣೆ ಮತ್ತು ಆನುವಂಶಿಕತೆಯನ್ನ ವಿವರಿಸಲು ಇಲ್ಲಿದ್ದೇನೆ. ನಮ್ಮ ತಂದೆ ಮತ್ತು ತಾಯಿಯಿಂದ ನಾವು ಹೇಗೆ ಗುಣಲಕ್ಷಣಗಳು ಮತ್ತು ಗುಣಲಕ್ಷಣಗಳನ್ನ ಪಡೆದುಕೊಳ್ಳುತ್ತೇವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮ್ಮ ಕೆಲವು ಗುಣಲಕ್ಷಣಗಳು ನಮ್ಮ ಅಜ್ಜಿಯರಿಂದ ಆನುವಂಶಿಕವಾಗಿ ಬಂದಿರಬಹುದು. ನಾವು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಪಾತ್ರಗಳನ್ನ ಹೇಗೆ ಆನುವಂಶಿಕವಾಗಿ ಪಡಿತೇವೆ? ಇದು ನಮ್ಮ ಪೋಷಕರಿಂದ ಆನುವಂಶಿಕವಾಗಿ ಪಡೆದ ಜೀನ್ಗಳಿಂದಾಗಿ. ಈ ಜೀನ್ಗಳು ಭೌತಿಕ ದೃಷ್ಟಿಕೋನ ಮತ್ತು ಜೈವಿಕ ಕ್ರಿಯೆಗಳಿಗೆ ಕಾರಣವಾಗಿದೆ. ಉದಾಹರಣೆಗೆ, ಕಣ್ಣಿನ ಬಣ್ಣ, ಕೂದಲಿನ ಬಣ್ಣ, ಮೂಗಿನ ಆಕಾರ, ಕಿವಿಯೋಲೆಯ ಪ್ರಕಾರ ಇತ್ಯಾದಿಗಳು ಆನುವಂಶಿಕ ಲಕ್ಷಣಗಳಾಗಿವೆ. ಕಲಿಕೆಯ ಫಲಿತಾಂಶಗಳು. ಈ ವಿಷಯವನ್ನ ಅಧ್ಯಯನ ಮಾಡಿದ ನಂತರ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗತ್ತೆ. ತಳಿಶಾಸ್ತ್ರ, ಆನುವಂಶಿಕತೆ ಮತ್ತು ವ್ಯತ್ಯಾಸದ ಅರ್ಥವನ್ನ ತಿಳಿತೀರಿ. ಕ್ರೋಮೋಸೋಮ್, ಡಿಎನ್ಎ ಮತ್ತು ಜೀನ್ ನಡುವಿನ ವ್ಯತ್ಯಾಸವನ್ನ ಗುರುತಿಸಿ. ಡಿಎನ್ಎ ರಚನೆ ಮತ್ತು ಪ್ರತಿಕೃತಿಯನ್ನ ಅರ್ಥ ಮಾಡಿಕೊಳ್ಳಿ. ಮನುಷ್ಯರಲ್ಲಿ ಲಿಂಗ ನಿರ್ಣಯ. ಕೀವರ್ಡ್ಗಳು: ಮಾರ್ಪಾಡುಗಳು, ಸಂತತಿ, ಲಕ್ಷಣಗಳು, ಆನುವಂಶಿಕತೆ, ಉತ್ತರಾಧಿಕಾರ, ವರ್ಣತಂತು, ಸೆಂಟ್ರೋಮಿಯರ್, ಆಟೋಸೋಮ್ಗಳು, ಅಲೋಸೋಮ್ಗಳು. ಆನುವಂಶಿಕತೆಯ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ಹೊಸ ಪಾತ್ರಗಳು ಮತ್ತು ಬದಲಾವಣೆಗಳು. ಜೀವಿಗಳ ಅತ್ಯಂತ ನಿಕಟ ಸಂಬಂಧಿತ ಗುಂಪುಗಳಲ್ಲಿನ ಪಾತ್ರಗಳಲ್ಲಿನ ವ್ಯತ್ಯಾಸಗಳು ಎಂದು ಕರೆಯಲಾಗುತ್ತೆ. ಜೀವಿಗಳ ವಂಶವಾಹಿಗಳು ಆನುವಂಶಿಕ ವ್ಯತ್ಯಾಸ ಮತ್ತು ಆನುವಂಶಿಕತೆಯೊಂದಿಗೆ ವ್ಯವಹರಿಸುವ ಜೀವಶಾಸ್ತ್ರದ ಶಾಖೆಯನ್ನ ಜೆನೆಟಿಕ್ಸ್ ಎಂದು ಕರೆಯಲಾಗುತ್ತೆ. ಆನುವಂಶಿಕತೆಯು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಪಾತ್ರಗಳ ಪ್ರಸರಣವಾಗಿದೆ. ಇವೆಲ್ಲವೂ ಕ್ರೋಮೋಸೋಮ್ಗಳಿಂದ ಮಾತ್ರ ಸಂಭವಿಸಬಹುದು. ಸಾಮಾನ್ಯವಾಗಿ ಗುಂಪಿನಲ್ಲಿರುವ ಹೊಸ ಪಾತ್ರವು ಆನುವಂಶಿಕವಾಗಿಯೂ ಸಹ ಬದಲಾವಣೆಗಳಿಗೆ ಕಾರಣವಾಗಬಹುದು.
ಜೆನೆಟಿಕ್ಸ್ ಕ್ಷೇತ್ರದಲ್ಲಿ ಪ್ರವರ್ತಕ ಪ್ರಯೋಗಗಳನ್ನು ಗ್ರೇಗರ್ ಜೋಹಾನ್ ಮೆಂಡೆಲ್ ಅವರು ನಡೆಸಿದರು. ಅವರನ್ನ ಸಾಮಾನ್ಯವಾಗಿ ಆಧುನಿಕ ಜೆನೆಟಿಕ್ಸ್ ಪಿತಾಮಹ ಎಂದು ವಿವರಿಸಲಾಗುತ್ತೆ. ನಾವು ಮುಂದಿನ ವಿಷಯದಲ್ಲಿ ಮೆಂಡೆಲಿಯನ್ ಕಾನೂನುಗಳು ಮತ್ತು ಪ್ರಯೋಗಗಳನ್ನ ಚರ್ಚಿಸ್ತೇವೆ ಮತ್ತು ಇಲ್ಲಿ ಆನುವಂಶಿಕತೆಯ ಆಧಾರವಾಗಿ ಡಿಎನ್ಎ ಬಗ್ಗೆ ನಮಗೆ ತಿಳಿದಿದೆ. ಒಬ್ಬ ವ್ಯಕ್ತಿಯು ತನ್ನ ಅಜ್ಜನನ್ನ ಹೋಲ್ತಾನೆ ಮತ್ತು ಹುಡುಗಿ ತನ್ನ ಚಿಕ್ಕಮ್ಮನ ಫೋಟೋ ಕಾಪಿ ಎಂದು ತೋರುತ್ತದೆ. ಸಾಮಾನ್ಯವಾಗಿ ನಾವು ಅಂತಹ ಕಾಮೆಂಟ್ಗಳನ್ನ ಕೇಳ್ತೇವೆ. ಈ ಹೋಲಿಕೆಗಳು ಪೋಷಕರಿಂದ ಸಂತತಿಗೆ ಹರಡುವ ಆನುವಂಶಿಕ ಗುಣಲಕ್ಷಣಗಳ ಪರಿಣಾಮವಾಗಿದೆ. ಪೋಷಕರಿಂದ ಸಂತಾನಕ್ಕೆ ಪಾತ್ರಗಳು ಅಥವಾ ಗುಣಲಕ್ಷಣಗಳನ್ನ ರವಾನಿಸುವುದು ಅಥವಾ ರವಾನಿಸುವುದನ್ನ ಹೆರಿಡಿಟಿ ಎಂದು ಹೇಳಲಾಗುತ್ತೆ. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಗುಣಲಕ್ಷಣಗಳನ್ನ ರವಾನಿಸುವ ಪ್ರಕ್ರಿಯೆಯನ್ನ ಆನುವಂಶಿಕತೆ ಎಂದು ಕರೆಯಲಾಗುತ್ತೆ. ಲಕ್ಷಣಗಳು ಹೇಗೆ ವ್ಯಕ್ತವಾಗ್ತವೆ? ಮೆಂಡಲ್ ಪ್ರತಿ ಪಾತ್ರ ಅಥವಾ ಗುಣಲಕ್ಷಣವನ್ನ ಒಂದು ಜೋಡಿ ಅಂಶಗಳು ಅಥವಾ ಅಲೀಲ್ಸ್ ಅಥವಾ ಅದೇ ಗುಣಲಕ್ಷಣದ ವ್ಯತಿರಿಕ್ತ ಅಭಿವ್ಯಕ್ತಿಗಳಿಂದ ವ್ಯಕ್ತಪಡಿಸಲಾಗುತ್ತದೆ ಎಂದು ಊಹಿಸಿದ್ದಾರೆ. ಇವುಗಳನ್ನ ವಂಶವಾಹಿಗಳು ಎಂದು ಕರೆಯಲಾಗುತ್ತೆ ಎಂದು ನಮಗೆ ತಿಳಿದಿದೆ. ಜೀನ್ ಪ್ರತಿ ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವ ಡಿಎನ್ಎ ಎಂಬ ನ್ಯೂಕ್ಲಿಯಿಕ್ ಆಮ್ಲದ ಒಂದು ವಿಭಾಗವಾಗಿದೆ. ಇದು ಲಕ್ಷಣ ಅಥವಾ ಪಾತ್ರದ ಅಭಿವ್ಯಕ್ತಿಯನ್ನ ನಿಯಂತ್ರಿಸುತ್ತೆ. ವೈರಸ್ಗಳಲ್ಲಿ ಆರ್ಎನ್ಎ ಪಾತ್ರದ ಅಭಿವ್ಯಕ್ತಿಯನ್ನ ಸಹ ನಿಯಂತ್ರಿಸಬಹುದು. 8ನೇ ತರಗತಿಯಿಂದ ಜೀವನದ ಮೂಲಭೂತ ಘಟಕವಾದ ಸೆಲ್ ಪಾಠದಲ್ಲಿ ಮಾನವ ಕೆನ್ನೆಯ ಕೋಶಗಳ ವೀಕ್ಷಣೆಯ ಚಟುವಟಿಕೆಯ ಬಗ್ಗೆ ನಿಮಗೆ ಪರಿಚಿತವಾಗಿದೆ. ಮಾನವ ಕೆನ್ನೆಯ ಜೀವಕೋಶಗಳನ್ನ ಗಮನಿಸಿದಾಗ ಜೀವಕೋಶದ ಮಧ್ಯಭಾಗದಲ್ಲಿ ನೀವು ಪ್ರಮುಖವಾದ ನ್ಯೂಕ್ಲಿಯಸ್ ಅನ್ನ ಕಂಡುಕೊಳ್ತೀರಿ. ನ್ಯೂಕ್ಲಿಯೋಪ್ಲಾಸಂನಲ್ಲಿ ಉದ್ದವಾದ ಹರಡಿರುವ ಮತ್ತು ತೆಳುವಾದ ದಾರದಂತಹ ರಚನೆಯನ್ನ ಕ್ರೊಮ್ಯಾಟಿನ್ ನೆಟ್ವರ್ಕ್ ಎಂದು ಕರೆಯಲಾಗುತ್ತೆ. ಈ ತೆಳುವಾದ ಕ್ರೊಮ್ಯಾಟಿನ್ ಕೋಶ ವಿಭಜನೆಯ ಸಮಯದಲ್ಲಿ ದಪ್ಪ ಮತ್ತು ಗೋಚರ ವರ್ಣತಂತುಗಳಾಗಲು ಘನೀಕರಣಗೊಳ್ಳುತ್ತೆ. ಕ್ರೋಮೋಸೋಮ್ 2 ಮುಖ್ಯ ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ: ಪ್ರೋಟೀನ್ಗಳು ಮತ್ತು ನ್ಯೂಕ್ಲಿಯಿಕ್ ಆಮ್ಲ. ಪ್ರತಿ ಕ್ರೋಮೋಸೋಮ್ ಕ್ರೊಮ್ಯಾಟಿಡ್ಗಳೆಂದು ಕರೆಯಲ್ಪಡುವ 2 ಸಮಾನಾಂತರ ಎಳೆಗಳನ್ನ ಒಳಗೊಂಡಿರುತ್ತೆ. ಇವುಗಳನ್ನ ಸೆಂಟ್ರೋಮಿಯರ್ನಿಂದ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳಲಾಗುತ್ತೆ. ಕ್ರೋಮೋಸೋಮ್ಗಳ ಅಲ್ಟ್ರಾಸ್ಟ್ರಕ್ಚರ್ ಡಿಎನ್ಎಯು ಹೆಚ್ಚು ಸುರುಳಿಯಾಕಾರದ ದಾರದಿಂದ ಪ್ರೋಟೀನ್ ಅಣುಗಳನ್ನ ಸುತ್ತುವರೆದಿದೆ ಎಂದು ತೋರಿಸಲಾಗುತ್ತೆ. ಡಿಎನ್ಎ ಅಣುವು ಜೀನ್ಗಳೆಂದು ಕರೆಯಲ್ಪಡುವ ಸಾವಿರಾರು ಆನುವಂಶಿಕ ಘಟಕಗಳನ್ನ ಒಳಗೊಂಡಿದೆ. ಈ ಜೀನ್ಗಳು ವ್ಯಕ್ತಿಗಳಲ್ಲಿ ಪ್ರತಿಯೊಂದು ಲಕ್ಷಣವನ್ನ ನಿಯಂತ್ರಿಸುತ್ತೆ.
ಜೀನ್ನ ರಚನೆಯನ್ನ ಅರ್ಥ ಮಾಡಿಕೊಳ್ಳಲು ನಾವು ಡಿಎನ್ಎ ರಚನೆ ಮತ್ತು ಕಾರ್ಯದ ಬಗ್ಗೆ ತಿಳಿದುಕೊಳ್ಬೇಕು. ಡಿಎನ್ಎ ರಚನೆ ಹೇಗಿದೆ ನೋಡೋಣ. ಡಿಆಕ್ಸಿರೈಬೋಸ್ ನ್ಯೂಕ್ಲಿಯಿಕ್ ಆಸಿಡ್ ಡಿಎನ್ಎ ಹೆಚ್ಚಿನ ಆಣ್ವಿಕ ತೂಕವನ್ನ ಹೊಂದಿರುವ ಮ್ಯಾಕ್ರೋಮ್ಯಾಲಿಕ್ಯೂಲ್ ಆಗಿದೆ. ಇದು ಆನುವಂಶಿಕ ಮಾಹಿತಿಯನ್ನ ಒಂದು ಪೀಳಿಗೆಯಿಂದ ಇನ್ನೊಂದಕ್ಕೆ ಸಾಗಿಸುವ ಆನುವಂಶಿಕ ವಸ್ತುವಾಗಿದೆ. ಕೆಲವು ಸಸ್ಯ ಮತ್ತು ಪ್ರಾಣಿಗಳ ವೈರಸ್ ಅನ್ನ ಹೊರತುಪಡಿಸಿ ಬಹುತೇಕ ಎಲ್ಲಾ ಜೀವಿಗಳಲ್ಲಿ ಡಿಎನ್ಎ ಇರುತ್ತೆ. 1953ರಲ್ಲಿ ಫ್ರಾನ್ಸಿಸ್ ಕ್ರಿಕ್ ಮತ್ತು ಜೇಮ್ಸ್ ವ್ಯಾಟ್ಸನ್ ಅವರು ಅಂತಿಮವಾಗಿ ಕ್ಯಾಂಬ್ರಿಡ್ಜ್ನಲ್ಲಿ ಡಿಎನ್ಎ ವಿವರವಾದ ರಚನೆಯನ್ನ ರೂಪಿಸ್ತಾರೆ. ವ್ಯಾಟ್ಸನ್ ಮತ್ತು ಕ್ರಿಕ್ ಅವರು ಫ್ರಾಂಕ್ಲಿನ್ ಮತ್ತು ಮಾರಿಸ್ ವಿಲ್ಕಿನ್ಸ್ ಅವರೊಂದಿಗೆ ಜಂಟಿಯಾಗಿ ನೊಬೆಲ್ ಪ್ರಶಸ್ತಿಯನ್ನ ಪಡೆತಾರೆ. ಡಿಎನ್ಎ ಅಣುವು ಸುರುಳಿಯಾಕಾರದ ಮೆಟ್ಟಿಲುಗಳಂತೆ ಕಾಣುತ್ತೆ, ಡಬಲ್ ಹೆಲಿಕ್ಸ್ ಎಂದು ಕರೆಯಲ್ಪಡುವ ಆಕಾರವನ್ನ ಹೊಂದಿದೆ ಎಂದು ಅವರು ಕಂಡುಹಿಡಿದರು. ಡಿಎನ್ಎ ಅಣುವು ಒಂದು ಜೋಡಿ ಪಾಲಿನ್ಯೂಕ್ಲಿಯೋಟೈಡ್ ಸರಪಳಿಗಳನ್ನ ಹೊಂದಿದ್ದು ಪರಸ್ಪರ ಸಮಾನಾಂತರವಾಗಿ ಚಲಿಸುತ್ತೆ. ಅವುಗಳು ಹೆಣೆದುಕೊಂಡಿವೆ ಮತ್ತು ಪ್ರತಿ ಸರಪಳಿಯ ಇನ್ನೊಂದರ ಸುತ್ತಲೂ ಸುರುಳಿಯಾಕಾರದ ಸುರುಳಿಯಾಗಿರುತ್ತೆ. ಪ್ರತಿಯೊಂದು ಪಾಲಿನ್ಯೂಕ್ಲಿಯೋಟೈಡ್ ಸರಪಳಿಯು ನ್ಯೂಕ್ಲಿಯೋಟೈಡ್ ಘಟಕಗಳ ಸರಣಿಯನ್ನ ಹೊಂದಿರುತ್ತೆ. ಪ್ರತಿ ನ್ಯೂಕ್ಲಿಯೋಟೈಡ್ ಘಟಕವು ಡಿಆಕ್ಸಿರೈಬೋಸ್ ಸಕ್ಕರೆ, ಫಾಸ್ಫೇಟ್ ಮತ್ತು ನೈಟ್ರೋಜನ್ ಬೇಸ್ ಎಂಬ 3 ಘಟಕಗಳನ್ನು ಒಳಗೊಂಡಿದೆ. ಡಿಆಕ್ಸಿರೈಬೋಸ್ ಸಕ್ಕರೆಯು ಪೆಂಟೋಸ್ ಸಕ್ಕರೆಯಾಗಿದೆ. ಡಿಎನ್ಎಯಲ್ಲಿ ಫ್ಯೂರಿನ್ಸ್, ಅಡೆನಿನ್ ಮತ್ತು ಗ್ವಾನೈನ್ ಎಂಬ 2 ವಿಧದ ಸಾರಜನಕ ನೆಲೆಗಳಿವೆ. ಪಿರಿಮಿಡಿನ್ಗಳು ಸೈಟೋಸಿನ್ ಮತ್ತು ಥೈಮಿನ್. ಒಂದು ಪಾಲಿನ್ಯೂಕ್ಲಿಯೋಟೈಡ್ ಸರಪಳಿಯ ಮೇಲೆ ಫ್ಯೂರಿನ್ ಬೇಸ್ ಯಾವಾಗಲೂ ಇನ್ನೊಂದರ ಮೇಲೆ ಪಿರಿಮಿಡಿನ ಬೇಸ್ನೊಂದಿಗೆ ಜೋಡಣೆಯಾಗುತ್ತದೆ. ಅಡೆನಿನ್ ಜೋಡಿಗಳು ಥೈಮಿನ್ ಮತ್ತು ಗ್ವಾನಿನ್ ಜೋಡಿಗಳು ಸೈಟೋಸಿಸ್ನ ಜೊತೆ. ಇದನ್ನ ಕಾಂಪ್ಲಿಮೆಂಟರಿ ಬೇಸ್ ಫೇರಿಂಗ್ ಎಂದು ಕರೆಯಲಾಗುತ್ತೆ. ಆದ್ರಿಂದ ಡಿಎನ್ಎ ಅಣುವಿನ 2 ಎಳೆಗಳು ಯಾವಾಗಲೂ ಪರಸ್ಪರ ಪೂರಕವಾಗಿರುತ್ತೆ, ಆದ್ರೆ ಒಂದೇ ಆಗಿರೋದಿಲ್ಲ.
ಡಿಎನ್ಎನ ಪ್ರತಿಕೃತಿ. ಡಿಎನ್ಎ ವಿಭಜನೆಯ ಜೀವಕೋಶದ ಪುನರಾವರ್ತನೆಯಿಂದ ಉತ್ಪತ್ತಿಯಾಗುವ ಮಗಳು ಜೀವಕೋಶಗಳು ಮೂಲ ಕೋಶವನ್ನ ಹೋಲುವಂತೆ ಅದೇ ಪ್ರಮಾಣದಲ್ಲಿ ಅದೇ ಆನುವಂಶಿಕ ವಸ್ತುಗಳನ್ನ ಪಡಿಬೇಕು. ಈ ಕಾರಣಕ್ಕಾಗಿ ತಾಯಿಯ ಜೀವಕೋಶದಲ್ಲಿ ಇರುವ ಆನುವಂಶಿಕ ವಸ್ತುಗಳ ಪ್ರಮಾಣವನ್ನ ದ್ವಿಗುಣಗೊಳಿಸಬೇಕು. ಕೋಶ ವಿಭಜನೆಯ ಇಂಟರ್ಫೇಸ್ ಸಮಯದಲ್ಲಿ ಪ್ರತಿ ಕ್ರೋಮೋಸೋಮ್ನಲ್ಲಿ ಕಂಡುಬರುವ ಡಿಎನ್ಎ ಮಗಳು ಜೀವಕೋಶಗಳಿಗೆ ಆನುವಂಶಿಕ ವಸ್ತುಗಳ ಸಮಾನ ವಿತರಣೆಯನ್ನ ಖಚಿತಪಡಿಸಿಕೊಳ್ಳಲು ಪುನರಾವರ್ತಿಸಲಾಗುತ್ತೆ. ಈ ಪ್ರಕ್ರಿಯೆಯನ್ನ ಡಿಎನ್ಎ ಪ್ರತಿಕೃತಿ ಎಂದು ಕರೆಯಲಾಗುತ್ತೆ. ಆನುವಂಶಿಕತೆಯ ಪ್ರಕ್ರಿಯೆಯಲ್ಲಿ ಇದು ಬಹಳ ಮುಖ್ಯವಾದ ಘಟನೆಯಾಗಿದೆ. ಡಿಎನ್ಎ ಎಂದು ರಾಸಾಯನಿಕ ಸ್ವಭಾವದಿಂದ ಗುಣಲಕ್ಷಣಗಳನ್ನ ನಿರ್ಧರಿಸಲಾಗುತ್ತೆ ಮತ್ತು ಅದರಲ್ಲಿ ಸ್ವಲ್ಪ ಬದಲಾವಣೆಯ ವ್ಯತ್ಯಾಸಗಳಿಗೆ ಕಾರಣ ಆಗುತ್ತೆ. ಕೂದಲಿನ ಬಣ್ಣ, ಚರ್ಮ ಇತ್ಯಾದಿ ಗುಣಲಕ್ಷಣಗಳ ಉದಾಹರಣೆಗಳಾಗಿವೆ. ಡಿಎನ್ಎಯ ರಾಸಾಯನಿಕ ರಚನೆಯಲ್ಲಿ ಸ್ವಲ್ಪ ಆನುವಂಶಿಕ ಬದಲಾವಣೆಗಳು ವ್ಯತ್ಯಯಗಳಿಗೆ ಕಾರಣವಾಗುವ ಸಂತಾನದ ಗುಣಲಕ್ಷಣಗಳು ಅಥವಾ ಗುಣಲಕ್ಷಣಗಳ ಬದಲಾವಣೆಗಳಿಗೆ ಕಾರಣವಾಗಬಹುದು. ಅವರು ಡ್ರೋಸೋಫಿಲಾದಲ್ಲಿ ಉತ್ತರಾಧಿಕಾರದ ವಿವರಗಳನ್ನ ರೂಪಿಸಿದರು. ಒಂದು 1910ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಡ್ರೋಸೋಫಿಲಾ ಮೆಲಾನೋಗ್ಯಾಸ್ಟರ್ ಎಂಬ ಸಣ್ಣ ಹಣ್ಣಿನ ನೊಣವನ್ನು ಅಧ್ಯಯನ ಮಾಡಿದರು. ಡ್ರೋಸೋಫಿಲಾದಲ್ಲಿ ಲೈಂಗಿಕ ಸಂಬಂಧಿತ ಗುಣಲಕ್ಷಣಗಳ ಆವಿಷ್ಕಾರವು ಜೀನ್ಗಳು ವರ್ಣತಂತುಗಳ ಮೇಲೆ ಇರುತ್ತವೆ ಎಂದು ಸೂಚಿಸಿತು. ಅವರು ಡ್ರೋಸೋಫಿಲಾದಲ್ಲಿ ಆನುವಂಶಿಕತೆಯ ವಿವರಗಳನ್ನು ರೂಪಿಸಿದರು. ಮಾನವರಲ್ಲಿ ಲಿಂಗ ನಿರ್ಣಯ. ನಾವು ನಮ್ಮ ಗುಣಲಕ್ಷಣಗಳನ್ನ ನಮ್ಮ ಪೋಷಕರಿಂದ ಪಡೆದಿದ್ದೇವೆ. ಮನುಷ್ಯರಲ್ಲಿ ಲೈಂಗಿಕತೆಯನ್ನ ಹೇಗೆ ನಿರ್ಧರಿಸಲಾಗುತ್ತದೆ ಎಂದು ನೋಡೋಣ. ಪ್ರತಿ ಮಾನವ ಜೀವಕೋಶವು 23 ಜೋಡಿ ವರ್ಣತಂತುಗಳನ್ನ ಹೊಂದಿದೆ. ಇಪ್ಪತ್ಮೂರು ಜೋಡಿಗಳಲ್ಲಿ 22 ಜೋಡಿ ಕ್ರೋಮೋಸೋಮ್ಗಳು ಆಟೋಸೋಮ್ಗಳಾಗಿವೆ. ಉಳಿದ ಜೋಡಿಯನ್ನ ಅಲೋಸೋಮ್ಗಳು ಅಥವಾ ಲೈಂಗಿಕ ವರ್ಣತಂತುಗಳು ಎಂದು ಕರೆಯಲಾಗುತ್ತೆ. ಇವು ಎರಡು ಪ್ರಕಾರಗಳಾಗಿವೆ, ಒಂದು ಎಕ್ಸ್ ಮತ್ತು ಇನ್ನೊಂದು ವೈ. ಈ ಎರಡೂ ವರ್ಣತಂತುಗಳು ವ್ಯಕ್ತಿಯ ಲಿಂಗವನ್ನ ನಿರ್ಧರಿಸುತ್ತೆ. ಹೆಣ್ಣುಗಳು ತಮ್ಮ ಜೀವಕೋಶಗಳಲ್ಲಿ 2 ಎಕ್ಸ್ ವರ್ಣತಂತುಗಳನ್ನ ಹೊಂದಿರುತ್ತವೆ. ಪುರುಷರು ತಮ್ಮ ಜೀವಕೋಶದಲ್ಲಿ XY ಒಂದು ಎಕ್ಸ್ ಮತ್ತು ಒಂದು ವೈ ಕ್ರೋಮೋಸೋಮ್ ಅನ್ನ ಹೊಂದಿರುತ್ತಾರೆ. ಮಹಿಳೆಯಿಂದ ಉತ್ಪತ್ತಿಯಾಗುವ ಎಲ್ಲಾ ಗ್ಯಾಮೆಟ್ಗಳು ಅಥವಾ ಅಂಡಾಣುಗಳು ಕೇವಲ ಎಕ್ಸ್ ವರ್ಣತಂತುಗಳನ್ನ ಹೊಂದಿರುತ್ತದೆ. ಪುರುಷನಿಂದ ಉತ್ಪತ್ತಿಯಾಗುವ ವಿರಿಯಾಣುಗಳು ಎರಡೂ ವಿಧಗಳಲ್ಲಿ, ಒಂದು ಎಕ್ಸ್ ಕ್ರೋಮೋಸೋಮ್ ಮತ್ತು ಇನ್ನೊಂದು ವೈ ಕ್ರೋಮೋಸೋಮ್ನೊಂದಿಗೆ. ಎಲ್ಲಾ ಮಕ್ಕಳು ತಮ್ಮ ತಾಯಿಯಿಂದ ಎಕ್ಸ್ ಕ್ರೋಮೋಸೋಮ್ ಅನ್ನ ಆನುವಂಶಿಕವಾಗಿ ಪಡಿತಾರೆ. ಅವರು ಹುಡುಗರು ಅಥವಾ ಹುಡುಗಿಯರು. ಹೀಗಾಗಿ ಮಕ್ಕಳ ಲಿಂಗವನ್ನ ಅವರು ತಮ್ಮ ತಂದೆಯಿಂದ ಪಡೆದ ವರ್ಣತಂತುಗಳಿಂದ ನಿರ್ಧರಿಸಲಾಗುತ್ತೆ.
ತಂದೆಯಿಂದ ಎಕ್ಸ್ ಕ್ರೋಮೋಸೋಮ್ ಅನ್ನ ಆನುವಂಶಿಕವಾಗಿ ಪಡೆಯುವ ಮಗು ಹೆಣ್ಣು ಮತ್ತು ಅವನಿಂದ ವೈ ಕ್ರೋಮೋಸೋಮ್ ಅನ್ನು ಆನುವಂಶಿಕವಾಗಿ ಪಡೆಯುವವನು ಹುಡುಗನಾಗಿರುತ್ತಾನೆ. ಆದ್ರಿಂದ ಈಗ ನೀವು ವ್ಯತ್ಯಾಸ, ಆನುವಂಶಿಕತೆ ಮತ್ತು ಆನುವಂಶಿಕತೆಯ ಮೂಲಭೂತ ಅಂಶಗಳನ್ನ ತಿಳಿದಿದ್ದೀರಿ. ಮತ್ತು ಮುಂದಿನ ವಿಷಯದಲ್ಲಿ ಮೆಂಡೆಲಿಯನ್ ಪ್ರಯೋಗಗಳು ಮತ್ತು ಕಾನೂನುಗಳನ್ನ ವಿವರವಾಗಿ ಚರ್ಚಿಸಲಾಗುವುದು. ನೆನಪಿಡಬೇಕಾದ ಅಂಶಗಳು